ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭೈರವಿ ನಿತಿ ಲಾಗ್ಸ್. ಇವತ್ತಿನ ವಿಡಿಯೋ ಹೀರೆಕಾಯಿ ಹುಳಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ 5 ನಿಮಿಷದಲ್ಲಿ ಹೀರೆಕಾಯಿ ಹುಳಿ ಈಸಿಯಾಗಿ ಮಾಡ್ಕೊಬೋದು. ಸಾಂಬಾರು ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಇದನ್ನು ಸಾಂಬಾರು ಮಾಡ್ಬೋದು ನೋಡಿ. ಹೀರೆಕಾಯಿ ತೊಗೊಳ್ಳಿ, ಒಂದು ಮೀಡಿಯಮ್ ಸೈಜು. ಆ ಹೀರೆಕಾಯಿನ ಮೇಲ್ಗಡೆದೆಲ್ಲ ಸಿಪ್ಪೆಲ್ಲ ಹೆರ್ಚ್ಕೊಂಬಿಡಿ ನೀಟಾಗಿ. ಈಗ ಒಂದು ಟೊಮೊಟೊ ಮೀಡಿಯಮ್ ಸೈಜಲ್ಲಿ ಇರೋದಲ್ವ, ಅದು ತೊಗೊಂಡ್ಬಿಟ್ಟು ಮೀಡಿಯಮಲ್ಲಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಕೂಡ 2 ತೊಗೊಳ್ಳಿ, ಒಂದು ಒಗ್ಗರಣೆಗೆ ಒಂದು ಸಾಂಬಾರಿಗೆ ಆಗುತ್ತೆ. ಅದನ್ನು ಕೂಡ ಮೀಡಿಯಮಲ್ಲಿ ಕಟ್ ಮಾಡ್ಕೊಳ್ಳಿ. ಹಸಿ ಕೊಬ್ಬರಿ, ಹುರ್ಗಡ್ಲೆ ಮತ್ತು ಶೇಂಗಾ ಬೀಜ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ. ನಾನು ಇಲ್ಲಿ ಖಾರಕ್ಕೆ ಅಂತ 5 ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನೀಗ ಒಂದು ಜಾರಿಗೆ ಸ್ವಲ್ಪ ಹುರ್ಗಡ್ಲೆ ಮತ್ತು ಶೇಂಗಾ ಬೀಜನ ಪೌಡರ್ ಮಾಡ್ಕೊಳ್ತೀನಿ. ತರಿಯಾಗಿ ಪೌಡರ್ ಮಾಡ್ಕೊಬೇಕು ನೋಡಿ. ನಾನು ಈ ಥರ ತೋರಿಸ್ತಾ ಇದ್ದೀನಿ, ಇದೇ ಥರ ಮಾಡ್ಕೊಳ್ಳಿ. ಈ ಥರ ತರಿಯಾಗಿದ್ದರೆ ಸಾಂಬಾರು ಚೆನ್ನಾಗಿರುತ್ತೆ. ಈಗ ಅದೇ ಜಾರಿಗೆ ನಾನು ಕೊತ್ತಂಬರಿ ಸೊಪ್ಪು ತೊಗೊಳ್ತಾ ಇದ್ದೀನಿ, ಒಂದು 1/4 ಹಿಡಿಯಷ್ಟು. ತಿರ್ಗಾ ಅದಕ್ಕೆ ಬೆಳ್ಳುಳ್ಳಿ 5 ಅಥವಾ 6 ಎಸಳು ಬೆಳ್ಳುಳ್ಳಿ ತೊಗೊಳ್ಳಿ. ಅದ್ರ ಜೊತೆಗೆ ನಾನೀಗ ಖಾರಕ್ಕೆ ಏನು ತೊಗೊಂಡಿದ್ದೀನೋ ಹಸಿಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ, 5 ತೊಗೊಂಡಿದ್ದೀನಿ ನೋಡಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಈಗ ಹಸಿ ಕೊಬ್ಬರಿ ತೊಗೊಂಡಿದ್ದೀನಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲ ಕಾಯಿ ಇದ್ದರೆ ಒಣಕಾಯಿ ಹಾಕ್ಕೊಳ್ಳಿ. ಈಗ ಹಸಿ ಕೊಬ್ಬರಿ ಹಾಕ್ಕೊಂಬಿಟ್ಟಿದ್ದೀನಿ. ತರಿಯಾಗಿ ರುಬ್ಕೊಳ್ಳಿ. ನೀರು ಕೂಡ ಆ್ಯಡ್ ಮಾಡ್ಕೊಬಾರ್ದು ಇದಕ್ಕೆ, ಅದೇ ಥರನೇ ರುಬ್ಕೊಬೇಕು ನೋಡಿ. ಈ ಥರ ರುಬ್ಕೊಂಡ್ರೆ ಸಾಕು ತರಿಯಾಗಿ. ಯಾಕಂದರೆ ನುಣ್ಣಗೆ ರುಬ್ಕೊಬಾರ್ದು, ಪೇಸ್ಟ್ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿ ಅನಿಸಲ್ಲ. ಈಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾದ್ಮೇಲೆ ನಾನು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಲ್ವ, ಅದನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಜೊತೆಗೆ ಕರಿಬೇವು, ಒಣದಾಗಿದ್ದರೂ ಓಕೆ, ಹಸಿದಾದರೂ ಓಕೆ. ನಾನಿಲ್ಲಿ ಒಣದು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಾಕ್ಕೊಳ್ಳಿ, ಇನ್ನು ಸ್ವಲ್ಪ ಹಂಗೆ ಎತ್ತಿಡಿ. ಚೆನ್ನಾಗಿ ಒಗ್ಗರಣೆ ಫ್ರೈ ಆಗ್ತಾಯಿದೆ ನೋಡಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಈರುಳ್ಳಿ ಬೆಂದಿದೆ ಅಲ್ವಾ, ಈಗ ಇದಕ್ಕೆ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಲೇ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಸಾಂಬಾರು. ಈಗ 1 ನಿಮಿಷ ಫ್ಲಿಡ್ ಕ್ಲೋಸ್ ಮಾಡ್ಕೊಂಬಿಡಿ, ಟೊಮೊಟೊ ಬಾಡಲಿ ನೋಡಿ. ಈ ಥರ ಆಗ್ತಾಯಿದೆ ಟೊಮೊಟೊ. ಇನ್ನು ಸ್ವಲ್ಪ ಟೊಮೊಟೊ ಬಾಡಬೇಕು. ಈಗ ಇದ್ರ ಜೊತೆಗೆ ನಾನು ಹೀರೆಕಾಯಿ ಹಾಕ್ಕೊಂಬಿಡ್ತೀನಿ. ಹೀರೆಕಾಯಿ ಮತ್ತು ಟೊಮೊಟೊ ಬಾಡೋದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಜಾಸ್ತಿ ಹೊತ್ತೇನು ಸಾಂಬಾರು ಮಾಡೋಕ್ಕಾಗಲ್ವಲ್ಲ. ಈಗ ಇನ್ನು ಉಳಿದಿರೋಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳಿ, ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 2 ನಿಮಿಷ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸಾಕು, ರುಚಿ ತಕ್ಕಷ್ಟು. ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೊನೆಯಲ್ಲಿ ಸ್ವಲ್ಪ ನೀರು ಹಾಕಿದ ಮೇಲೆ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು. ನಾನು ತರಕಾರಿ ಬಾಡಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಆಗಿದೆ. ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ತರಿಯಾಗಿ ರುಬ್ಕೊಂಡಿದ್ನಲ್ಲ ಮಸಾಲೆ, ಇದು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕು, ಹಸಿ ಸ್ಮೆಲ್ಲು ಕೂಡ ಹೋಗಬೇಕು ಅಂತ ಹೇಳಿ ನೋಡಿ. ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೇ 1 ನಿಮಿಷ ಲಿಡ್ ಕ್ಲೋಸ್ ಮಾಡ್ಕೊಂಬಿಡಿ. ಯಾಕಂದರೆ ಹಸಿ ಮೆಣಸಿನ್ಕಾಯಿ ಇರುತ್ತಲ್ವ, ಘಾಟ್ ಆಗುತ್ತಲ್ವ, ಅದಕ್ಕೋಸ್ಕರ. ಈ ಥರ ಆಗಿದೆ ನೋಡಿ ಸಾಂಬಾರು. ಈಗ ಇದಕ್ಕೆ 2-3 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಈಗ ಸ್ಟಾರ್ಟಿಂಗ್ 1 ಗ್ಲಾಸು ಸ್ವಲ್ಪ ಜಾರಿಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ಈಗೇನು ಉಳಿದಿರೋ ನೀರು ಹಾಕಿದ್ದೀನಿ. ಈಗ ಇನ್ನೊಂದು ಗ್ಲಾಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ. ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀರು ಹಾಕ್ಕೊಳ್ಳಿ. ನಾನು ಇನ್ನೊಂದು ಗ್ಲಾಸ್ ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಬೇಕಂದ್ರೆ ಹಾಕ್ಕೊಬೋದು, ಕಡಿಮೆ ಬಿದ್ದರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಒಂದು ಕುದಿ ಬರಬೇಕು ನೋಡಿ. ಈ ಥರ ಬಂದಿದೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ಎಲ್ಲ ಬೆಂದಿದೆ. ಹೀರೆಕಾಯಿ ಬೇಯೋದು ಎಷ್ಟೊತ್ತೇಳಿ, ಬೇಗನೆ ಬೇಯುತ್ತೆ ಹೀರೆಕಾಯಿ. ಈಗ ಇದಕ್ಕೆ ನಾವು ಪೌಡರ್ ಮಾಡಿದ್ವಲ್ಲ, ಆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಮತ್ತು ಹುರ್ಗಡ್ಲೆ ಪೌಡರು ನೋಡಿ. ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ಲದೆ ಇರೋ ಥರ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾರು ಬೇಕಾದರೂ ಮಾಡ್ಕೊಬೋದು.
ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಅದೆಲ್ಲ ಕಾಯಿ ಹಸಿಮೆಣ್ಸಿನ್ಕಾಯಿ ರುಬ್ಬಕ್ಕಾಗಿಲ್ಲಪ್ಪ ಅಂದರೆ ಜಸ್ಟ್ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡ್ರು ಸಾಂಬಾರು ರೆಡಿ ಆಗುತ್ತೆ. ನೋಡಿ ಸಾಂಬಾರು ಎಷ್ಟು ನೀಟಾಗಿ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಮುದ್ದೆ ಮಾಡಿದ್ದೆ, ಹೀರೆಕಾಯಿ ಹುಳಿ ಮುದ್ದೆ ಅನ್ನ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.